ಸಿದ್ದರಾಮಯ್ಯ ಅವರದೇ ಎಫ್ಐಆರ್ ಆಯಿತು, ವಿಪಕ್ಷಗಳು ರಾಜೀನಾಮೆಗೆ ಆಗ್ರಹಿಸ್ತಾರೆ. ಹಳೇ ಒಂದು ವಿಡಿಯೋವನ್ನು ಕೂಡ ಮುಂದಿಟ್ಟು ಹೇಳ್ತಾ ಇದ್ದಾರೆ. ಏನು ವಿಡಿಯೋ? ಅಂದರೆ ಹಿಂದೆ 2011ರಲ್ಲಿ ಸಿದ್ದರಾಮಯ್ಯ ಅವರೇ ಒತ್ತಾಯ ಮಾಡಿದ್ರು, CBIಗೆ ವಹಿಸಿದ್ರು, ರಾಷ್ಟ್ರಪತಿಗಳ ಬಗ್ಗೆ ಹೋಗ್ಲಿತ್ತು, ಅವರೇ ರಾಜೀನಾಮೆಗೆ ಒತ್ತಾಯಿದ್ರು. ಈಗ ಅವ್ರು ಕೊಡಬೇಕಲ್ಲ. ಈಗ ಸಿದ್ದರಾಮಯ್ಯನವರು ನೇರವಾಗಿ ಇನ್ವಾಲ್ವ್ ಆಗಿದ್ದರೆ ಖಂಡಿತ ಅದು ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ರಿಸಿಗ್ನೇಷನ್ ಕೊಡಬೇಕು. ಹಿಂದೆ ಅವರೇ ಸಾಕಷ್ಟು ಸನ್ನಿವೇಶಗಳಲ್ಲಿ ಕೆಲವರಿಗೆ ರಿಸಿಗ್ನೇಷನ್ ಡಿಮ್ಯಾಂಡ್ ಮಾಡಿದ್ದಾರೆ, ಸತ್ಯ. ಬಟ್ ಅದು ಇದರಲ್ಲಿ ಈಗ ಮೊನ್ನೆ ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ಒಂದು ಯಾವುದು ಡಿನೋಟಿಫಿಕೇಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸು ಅವ್ರಿಗೆ ಡೈರೆಕ್ಟ್ ಮಾಡಿದೆ. ಲೋಕಾಯುಕ್ತದಲ್ಲಿ SIT ಎನ್ಕ್ವೈರಿ ಆಗಿದೆ. ಎನ್ಕ್ವೈರಿ ಆಗಿ ಲೋಕಾಯುಕ್ತಿಗೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಅಂಥವ್ರ ರಾಜೀನಾಮೆ ಆ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವ್ರದ್ದಿದ್ದರೆ ಖಂಡಿತ ರಾಜೀನಾಮೆನ ಕೊಡ್ತಿದ್ರು, ಪಕ್ಷನೂ ಹೇಳ್ತಿದ್ರು, ನಾವೆಲ್ಲರೂ ಸಹ ಅದರಲ್ಲಿ ಬದ್ಧರಾಗ್ತಿದ್ದೋ. ಈಗ ಆ ಥರದ್ದೇನಿಲ್ಲ. 100ಕ್ಕೆ 100ರಷ್ಟು ಇವರು ಆ ವಿಚಾರಕ್ಕೆ ಸಂಬಂಧ ಇಲ್ಲ. ಇವರಿಗೆ ಒಂದೇ ಒಂದು ಮುಖ್ಯಮಂತ್ರಿಯವ್ರ ಕುಟುಂಬ ಅನ್ನೋದು ಬಿಟ್ಟರೆ ಇನ್ನು ಯಾವುದೇ ಥರದ ಈ ಪ್ರಕ್ರಿಯೆಯಲ್ಲಿ ಅವ್ರದ್ದು ಸಂಬಂಧ ಇಲ್ಲ. ಜೊತೆಗೆ ಮುಖ್ಯಮಂತ್ರಿ ಕುಟುಂಬ ಅಂದ ತಕ್ಷಣವೇ ಅವ್ರು ಊಟ ಮಾಡಬಾರ್ದು, ತಿಂಡಿ ತಿನ್ನಬಾರ್ದು, ಅವ್ರು ವ್ಯವಹಾರ ಮಾಡಬಾರ್ದು ಅಂತಿಲ್ಲ. ಅವ್ರಿಗೂ ಇಂಡಿಪೆಂಡೆಂಟಾಗಿ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾದಂಥ ವ್ಯವಹಾರ ಇರ್ತದೆ, ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಜೊತೆಗೆ ಹಿನ್ನೆಲೆ ಈ ಕೇಸ್ ಬಗ್ಗೆ ನೋಡಿದ್ರೂ ಸಹ ಅವರು ತಮ್ಮ ಹೆಂಡತಿ ಸಿದ್ದರಾಮಯ್ಯನವ್ರ ಹೆಂಡತಿ ಕೊಟ್ಟಿರೋದು, ಸಿದ್ದರಾಮಯ್ಯನವ್ರ ಹೆಂಡತಿ ಮೂಡಾಗರ್ಜಿ ಕೊಟ್ಟಿರೋದು, ಮೂಡಾ ಅರ್ಜಿ ಅವತ್ತಿನ ಸರ್ಕಾರ ತಿರಸ್ಕರಿಸಿ ಕಾನೂನು ಬಾಹಿರ ಅಂತ ಇವತ್ತು ಹೇಳೋರು. ಇವರು ತಿರಸ್ಕರಿಸ್ಬೇಕಾಗಿತ್ತು. ಯಾರು ಬೇಡ ಅಂತಿದ್ರು? ಸಿದ್ದರಾಮಯ್ಯನವ್ರು ಏನಾರ ಕಾನೂನು ಬಿಟ್ಟು ಕೊಡು ಅಂತ ಕೇಳಿದರೆ. ಸೊ ಅದರಿಂದ ಇವೆಲ್ಲ ರಾಜಕೀಯ ಪ್ರೇರಿತವಾದಂಥ ಚರ್ಚೆ, ತೀರ್ಮಾನನೂ ರಾಜ್ಯಪಾಲರು ರಾಜಕೀಯ ಪ್ರೇರಿತವಾದಂಥ ತೀರ್ಮಾನವನ್ನೇ ಇವರು ರಾಜ್ಯಪಾಲರು ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಏನಾಗಿದೆ, ನ್ಯಾಯಾಲಯನ ನಾವೆಲ್ಲರೂ ಭದ್ರಾಗಿರ್ತೀವಿ. ನ್ಯಾಯಾಲಯ ವಿಚಾರದಲ್ಲಿ ನಾವು ಕಾಮೆಂಟ್ ಮಾಡೋದಿಲ್ಲ. ನ್ಯಾಯಾಲಯದಲ್ಲಿ ತನಿಖೆ ಆಗಲಿ ಅಂತ ಹೇಳಿದ್ದಾರೆ, ಮುಂದುವರೆದು ಏನೂ ಹೇಳಿಲ್ಲ. ಅವ್ರಿಗೆ 19 ಹೇಳಿಲ್ಲ, 280 ಹೇಳಿಲ್ಲ, 17A ಬರೀ ತನಿಖೆಗೆ ಮಾಡಲಿ ಅಂತ. ತನಿಖೆನ ನಾವು ಸಹ ಬೇಡ ಅಂತ ಹೇಳಿಲ್ಲ. ಸಿದ್ದರಾಮಯ್ಯನವರು ಸಹ ನಮ್ಮ ಪಕ್ಷನೂ ಯಾವತ್ತೂ ತನಿಖೆ ಬೇಡ ಅಂತ ಹೇಳಿಲ್ಲ. ತನಿಖೆ ಆಗಲಿ ಅಂತೇಳಿ, ತನಿಖೆ ಆಗಲಿ, ತನಿಖೆ ಆಗಿ ಏನು ಬರುತ್ತೆ ಅದನ್ನು ನೋಡೋಣ. ನೋಡಿರಿ, ಲೋಕಾಯುಕ್ತ ಕಾನ್ಸ್ಟಿಟ್ಯೂಷನ್ ಈಗ ಆಯಿತು. ಪ್ರಧಾನಮಂತ್ರಿಯವರು ಈಗ ಎಲೆಕ್ಷನ್ ಬಾಂಡ್ ಬಗ್ಗೆ ನಡೀತಾ ಇದೆ ಚರ್ಚೆ. ಹಂಗಾರೆ CBI ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳೋಕ್ಕಾಗತ್ತಾ? IT BT ಕೇಂದ್ರ ಸರ್ಕಾರದಲ್ಲಿದೆ, ಹಂಗಾರೆ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳೋಕ್ಕಾಗತ್ತಾ ಕೇಂದ್ರ ಸರ್ಕಾರನ? ಸೊ ಹಿಂದೆ ಗೋಧ್ರಾ ಹಗರಣದಲ್ಲಿ ಮೋದಿಯವರು ರಾಜೀನಾಮೆ ಕೊಟ್ಬಿಟ್ಟು ಬಂದಿದ್ರೆ. ಸೊ ಇವೆಲ್ಲ ಮಾತಾಡ್ಲಿಕ್ಕೆ ಚೆನ್ನಾಗಿರುತ್ತೆ, ಟೆಕ್ನಿಕಲಿ ನೋಡಬೇಕು. ಸೊ ಇವರಿಗೆಲ್ಲ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಮತ್ತು ದೇಶ ಆಳ್ತಾ ಇರೋರು, ರಾಜ್ಯದಲ್ಲಿ 2-3 ಸಲ ಆಡಳಿತ ಮಾಡಿರೋ BJP ಜನತಾದಳದವರು ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲ ಇತಿಹಾಸ ಇದೆ, ಇತಿಹಾಸದಲ್ಲಿ ಸೊ ನೋಡಬೇಕಾಗತ್ತೆ ನಾವು. ಸೊ ಸಿದ್ದರಾಮಯ್ಯನವ್ರಿಗೆ ಲೋಕಾಯುಕ್ತ ರಾಜ್ಯದ ವ್ಯಾಪ್ತಿ ಆದ್ರೂ ಲೋಕಾಯುಕ್ತ ಇಂಡಿಪೆಂಡೆಂಟ್ ಸಂಸ್ಥೆ, ಅದಕ್ಕೋಸ್ಕರ ಅವರು ಲೋಕಾಯುಕ್ತಕ್ಕೆ ತನಿಖೆ ಆಗಬೇಕು ಅಂತ ಕೇಳಿರೋದು. ಸೊ ಯಾವುದಾದ್ರು ಬೇರೆ ನಮ್ಮ CODನೋ ಪೊಲೀಸ್ ಇಲಾಖೆಯಲ್ಲೋ ತನಿಖೆ ಮಾಡಿದರೆ ನೀವು ಹೇಳ್ದಂಗೆ ಕರೆಕ್ಟು. ಇದು 100ಕ್ಕೆ 100 ಲೋಕಾಯುಕ್ತ ನಮ್ಮ ಕಾಲದಲ್ಲಿ ನಾವೇನು ಲೋಕಾಯುಕ್ತ ರಚನೆ ಆದದ್ದಲ್ಲ. ನಮ್ಮ ಕಾಲದಲ್ಲಿ ಲೋಕಾಯುಕ್ತ ಅಪಾಯಿಂಟ್ ಮಾಡಿದವರಲ್ಲ, ಇಂಡೈರೆಕ್ಟಾಗಿ ಇಂಪ್ಲೂಯೆನ್ಸ್ ಇದೆ ಅನ್ನೋದಕ್ಕೆ. ಸೊ ಲೋಕಾಯುಕ್ತರು ಆದಷ್ಟು ಟ್ರಾನ್ಸ್ಪರೆನ್ಸಿನೇ ಮಾಡ್ತಾರೆ. ಇಲ್ಲಿವರೆಗೆ ಯಾವುದೇ ಸರ್ಕಾರ ಇರಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ಅವರೆಲ್ಲ ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೊಳ್ತಕ್ಕಂಥ ನ್ಯಾಯಾಲಯದಿಂದ ಬಂದಿರತಕ್ಕಂಥವ್ರು. ನಮಗೆ ಲೋಕಾಯುಕ್ತ ಬಗ್ಗೆ, ಜುಡಿಷಿಯಲ್ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ದೀವಿ. 100ಕ್ಕೆ 100 ಅವರು ಮಾಡ್ತಾರೆ. ಅದ್ರ ಬಗ್ಗೆ ನಮಗೆ ಚುನಾವಣಾ ಬಾಂಡಿಗೆ ಸಂಬಂಧಪಟ್ಟಂತೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಕೆಲವಷ್ಟು ಜನರ ವಿರುದ್ಧ FIR ಕೂಡ ಆಗಿದೆ. ದೊಡ್ಡ ಹಗರಣ ಅದು. ಅದ್ರ ಬಗ್ಗೆ ನಾವು ಮೊದಲಿಂದನೂ ಸಹ ಆಗ್ರಹ ಪಡಿಸ್ತಾ ಇದ್ದೀವಿ. ಸೊ ತನಿಖೆ ಆಗಬೇಕಾಗಿದೆ ರಾಷ್ಟ್ರ ಮಟ್ಟದಲ್ಲಿ. ಇದು ಈಗ ಅವ್ರು ಹೇಳ್ದಂಗೆ CBI ಅವ್ರ ಕೈಲಿದೆ, ED ಅವ್ರ ಕೈಲಿದೆ. ನಾವು ಯಾರ ಹತ್ರ ಹೋಗೋದು? ಸುಪ್ರೀಂ ಕೋರ್ಟ್ಗೆ ಒಂದು ಹೋಗ್ಬೋದು ಅಷ್ಟೇ. ನ್ಯಾಯಾಲಯ ಒಂದು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ನಡೀಲಿ, ಅದೇನೇನು ನಡೀತದೆ. ಸೊ ಈಗ ಆಲ್ರೆಡಿ ಅವ್ರಿಗೂ FIR ಹಾಕಲಿಕ್ಕೆ ಇದಾಗಿದೆ, ನಿರ್ಮಲಾ ಸೀತಾರಾಮನ್ ಮತ್ತು ಉಳಿದಂಥವ್ರಿಗೆ. ಸೊ ಅದನ್ನು ಈಗ ಅವರು ರಾಜೀನಾಮೆ ಕೊಡಬೇಕಾಗುತ್ತಲ್ಲ. ಕುಮಾರಸ್ವಾಮಿಯವರು ಕೇಸ್ ಇದೆ, ಅವರು ರಾಜೀನಾಮೆ ಕೊಡಬೇಕಾಗುತ್ತಲ್ಲ. ಸೊ ಈ ಥರ ಈಗ ಯಡಿಯೂರಪ್ಪನವರೇನೋ ಇಲ್ಲ ಯಾವುದು ಪವರಲ್ಲಿರೋರು ಮಾಡಬೇಕಾಗತ್ತಲ್ಲ. ಅದರಿಂದ ಒಂದು ಕಡೆ ಎಲ್ರಿಗೂ ಒಂದೇ
ನ್ಯಾಯ, ಒಬ್ರಿಗೊಂದು ಮಾಡಲಿಕ್ಕಾಗಲ್ಲ. ಸೊ ಅದರಿಂದ ಈಗ ಫೀಲ್ಡಿಗೆ ಬಂದುಬಿಟ್ಟಿದೆ, ಕುಮಾರಸ್ವಾಮಿ ಅವರು ಹೇಳ್ದಂಗೆ ಫೀಲ್ಡಿಗೆ ಬಂದುಬಿಟ್ಟಿದೆ. ನೋಡೋಣ, ನಡೀಲಿ, ಫೈಟ್ ಮಾಡೋಣ. ಅಳಿಸಲು ಕೇಸು ಬಿಡಾಡಿ ಮಂತ್ರಿಗಳು ಕೂಡ ಮಾತಾಡ್ತಾರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಅಳಿಸಲು ಕೇಸು ಬಿಡಾಡಿ ಮಂತ್ರಿಗಳು ಮಾತಾಡ್ತಾರೆ. ಅಯ್ಯೋ, ಅವ್ರು ಮಾತ್ರ ಭಾಳ ಇದು, ನಾವೆಲ್ಲ ಬಿಡಾಡಿಗಳು. ಸೊ ಅವ್ರು ಮಾತ್ರ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಏನು ನಡೀತು, ಅವರೇನು ಮಂತ್ರಿ ಆಗಿರಲಿಲ್ಲ ಪಾಪ, ಅವ್ರು ಡೈರೆಕ್ಟಾಗಿ ಮುಖ್ಯಮಂತ್ರಿ ಆಗಿಬಿಟ್ರು. ಬೇರೆಯವರೆಲ್ಲ ಮಂತ್ರಿಯಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ನೇರವಾಗಿ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಹಂಗೆ. ಈಗ ಕೇಂದ್ರದಲ್ಲಿ ಮಂತ್ರಿ ಆಗವ್ರೆ, ಅವರು ಕೇಂದ್ರಕ್ಕೆ ಪಾಪ ರಾಜ್ಯಕ್ಕೆ ಮುಖ್ಯಮಂತ್ರಿ ನೇರವಾಗಿ ಆಗಿದ್ದರು. ನೋಡ್ರಿ, ಅವರು ತಿರುಗಿ ನೋಡಲಿ, ನೆನೆ ಹೇಳವ್ರೆ ನಮ್ಮ ತಂದೆ ಕಣ್ಣೀರು. ಯಾರು ತಂದೆ ಕಣ್ಣೀರು ಹಾಕ್ಸಿರೋರು ನೋಡ್ರಿ. ರಾಜ್ಯದಲ್ಲಿ ಒಂದು ಸತ್ಯ ಹೇಳ್ತೀನಿ, ತಿಳ್ಕೊಳ್ಳಿ. ದೇವೇಗೌಡರ ಬಗ್ಗೆ, ದೇವೇಗೌಡರಿಂದ ನೂರಾರು ಜನ ರಾಜಕಾರಣಿಗಳು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಆದರೂ ಯಾರೂ ದೇವೇಗೌಡರ ಬಗ್ಗೆ ಇಲ್ಲಿವರೆಗೆ ಹಿಂತಿರುಗಿಕೊಂಡು ಅವ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಹಿರಿಯೋರು, ಮಾಜಿ ಪ್ರಧಾನಿ, ಒಂದು ರಾಜಕೀಯ ಮುತ್ಸದಿ ಅನ್ನೋ ಗೌರವವನ್ನು ಕಣ್ಣಲ್ಲಿ ನೀರು ಹಾಕಿದವರು ಸಹ ತಡ್ಕೊಂಡಿದ್ದಾರೆ. ಭಾಳಷ್ಟು ಜನ ಅವ್ರ ಬಗ್ಗೆ ಇವತ್ತು ಗೌರವ ಇಟ್ಕೊಂಡಿದ್ದಾರೆ. ಏನಾದರೂ ಅವ್ರ ಕಣ್ಣಲ್ಲಿ ನೀರು ಬಿದ್ದಿರೋದಕ್ಕೆ ಕಾರಣ ಇದ್ದರೆ ಅವ್ರ ಕುಟುಂಬ, ಅದನ್ನೆಲ್ಲ ಹೇಳಲೇಬೇಕು ಅನ್ನಂಗಿದ್ರೆ ಮಾತಾಡೋಣ. ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೆ ಮತ್ತೆ ನಾನು ನೋವು ಬರೋದು ಬೇಡ. ಅದು ಬೇರೆ ರಾಜಕಾರಣಿಗಳ ಕಣ್ಣಲ್ಲಿ ನೀರು ತರಿಸಲಿಕ್ಕೆ ಫ್ಯಾಮಿಲಿ ಕಾರಣ. ಆದರೆ ದೇವೇಗೌಡರ ಕಣ್ಣಲ್ಲಿ ನೀರು ಬರ್ಸ್ಲಿಕ್ಕೆ ಅವ್ರ ಫ್ಯಾಮಿಲಿನೇ ಕಾರಣ. ಅದೇನು ಅಂತೇಳಿ ನಿಮಗೂ ಗೊತ್ತಾಗುತ್ತೆ, ಕುಮಾರಸ್ವಾಮಿಯವ್ರಿಗೂ ಗೊತ್ತು. ನಾವು ಅದನ್ನು ಚರ್ಚೆ ಬೇಡ, ಚರ್ಚೆ ಹೋಗೋದು ಬೇಡ. ಲೋಕಾಯುಕ್ತ ADGP ಮೇಲೂ ಆರೋಪ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಅವ್ರು ಹೇಳೋರಲ್ಲ ಸರಿಯಾಗಿ ಉತ್ತರವಾ? ಹಾಂ, ಪತ್ರ ಬರೆದಿದ್ದಾರಲ್ಲ, ಸಾಕಲ್ವಾ? ಹಾಂ, ಯಾರ ಮೇಲೆ ಏನು ಬೇಕಾದ್ರೂ ಹೇಳ್ತೀನಿ ಅಂತಾರೆ ಕುಮಾರಸ್ವಾಮಿ ಅವರು. ಮಾತಾಡಲಿ ಬನ್ನಿ. ನೋಡಯ್ಯ, ಅದನ್ನು ಕಾಂಗ್ರೆಸ್ನ ಮುಖಂಡರುಗಳೇ ಮುನಿರತ್ನವ್ರ ಬಗ್ಗೆ ದಲಿತ ಸಮಾಜ ಆಗಲಿ, ಒಕ್ಕಲಿಗ ಹೆಣ್ಮಗಳಾಗಲಿ, ಯಾವುದೇ ಸಮಾಜದ ಹೆಣ್ಮಕ್ಳು ಮತ್ತು ಸಮಾಜವನ್ನು, ಕಮ್ಯುನಿಟಿನ ಗುರುತಿಸಿ ಮಾತಾಡೋದು ತಪ್ಪು ಅಂತ ಹೇಳಿರೋದು. ಅದಕ್ಕೆ ಅಶೋಕು ಹೇಳಿಲ್ಲ, DKನೂ ಹೇಳಿಲ್ಲ, ಯಾರು ನಮ್ಮ ಗ್ರೇಟ್ ಚಿಕ್ಕಮಗಳೂರು CT ರವಿಯವರು ಹೇಳಿಲ್ಲ. ಸೊ ಅವ್ರಿಗೂ ಒಂದು ಸಲ ಇದ್ರ ಪಶ್ಚಾತ್ತಾಪ ಪಡುವಂಥ ಸನ್ನಿವೇಶಗಳು ಬರ್ತೀವಿ. ಥ್ಯಾಂಕ್ ಯು. ಗೊತ್ತಿದೆ ಸರ್. ನಾಗಮಂಗಲದಲ್ಲಿ ಗಲಭೆ ಇನ್ಸ್ಟೆಂಟ್ ಆಗಿರೋರು ನೋವಾಗಿದೆ, ಇನ್ಸ್ಟೆಂಟ್ ಆಯಿತು. ಅದ್ರ ಬಗ್ಗೆ ನಮಗೆ ಸಮಾಧಾನ ಇಲ್ಲ, ಬೇಸರ ಇದೆ. ಅದಕ್ಕೆ ಪರಿಹಾರ ಒದಗಿಸ್ತಾ ಇದ್ದೀವಿ. ಅದು ಬಿಟ್ಟರೆ ನಾಗಮಂಗಲದಲ್ಲಿ ನೀವೆಲ್ಲರೂ ಒಂದು ಕಡೆ ನೀವೇ ಹೋಗಿ, ಹಿಂದೆ ಒಂದ್ಸಲಿ ನಾನು ಕೇಳಿದ್ದೆ, ಇಡೀ ತಾಲೂಕಿನಲ್ಲಿ ಹಿಂದೂಗಳ ಅಂಗಡಿಗಳಿಗೆ ಮುಸ್ಲಿಮ್ ಹೋಗಲ್ಲ, ಮುಸ್ಲಿಮ್ ಅಂಗಡಿಗೆ ಹಿಂದೂ, ಆ ಥರ ವಾತಾವರಣ ಇದೆಯಾ ಸರ್? ಎಲ್ಲವೂ ಬೆಳಗ್ಗೆ 11ನೇ ತಾರೀಕು ನಡೆದ ಇನ್ಸಿಡೆಂಟ್ 12ನೇ ತಾರೀಕೆ ಒಟ್ಟಾಗಿದ್ದಾರೆ. ಬಟ್ ಏನು ಜನತಾದಳದವ್ರಿಗೆ, BJP ಅವರಿಗೆ ಭಾಳ ಪಾಪ ನೋವಾಗ್ತದೆ. ಕೆಲವರು ನಿದ್ದೆನೇ ಮಾಡ್ತಾ ಇಲ್ಲ. ಇದೇನು ಕೆರಗೋಡು ಮುಗ್ದೋಯ್ತು, ನಾಗಮಂಗಲನೂ ಏನೂ ಸದ್ದಿಲ್ಲ, ಹೆಂಗೆ ಇದು ಅಂತ ಹೇಳಿ ಪಾಪ ಏನಯ್ಯ ಭಾಳ ಒದ್ದಾಡ್ತಾವ್ರೆ. ಅಯ್ಯೋ, ನಿಮ್ಮ ಲೀಡ್ರ್ಗಳೆಲ್ಲ ಇವು ಪಾಪ ಅವ್ರು ನೋಡಿದ್ರೆ ನನಗೂ ಹೊಟ್ಟೆ ಉರಿತದೆ. ಏನು ಅವ್ರಿಗೆ ಮಂಡ್ಯದಲ್ಲಿ ನೆಮ್ಮದಿಲಿ ಇರೋದು ಬೇಕೇ ಇಲ್ಲ. ಹೇಳವ್ರಿ ಕುಮಾರಸ್ವಾಮಿ ಅವರು ಒಂದ್ಸಲ ಹೇಳವ್ರೆ, ನನಗೆ 3,000 ಅರ್ಜಿ ರೀ, ಈ ದೇಶದಲ್ಲಿ 10-12 ಸಾವಿರನ ಒಂದು ವರ್ಷದೊಳಗಡೆ ರೆವಿನ್ಯೂ ಇಲಾಖೆಯಲ್ಲಿ ಸಮಸ್ಯೆ ಕ್ಲಿಯರ್ ಮಾಡೋದು ಯಾವ್ದಾದ್ರು ಸರ್ಕಾರ ಇದೆ, ಯಾವ್ದಾದ್ರು ಜಿಲ್ಲಾಡಳಿತ ಇದ್ದರೆ, ಯಾರು ಜಿಲ್ಲಾ ಮಂತ್ರಿಗಳು ಶಾಸಕರ ನಾಯಕತ್ವದಲ್ಲಿ ಆಗಿದ್ರೆ 25 ವರ್ಷದಲ್ಲಿ, ಅದು ಮಂಡ್ಯದಲ್ಲಿ 10,000 ಕೇಸಸ್ಸನ್ನು ಒಂದೇ ವರ್ಷದಲ್ಲಿ ಮುಗಿಸಿ ಇಡೀ 7 ಕ್ಷೇತ್ರದಲ್ಲಿ AC ಮತ್ತು ತಹಸೀಲ್ದಾರು DC ಹತ್ರ 1,500 ಕೇಸ್ ಬಿಟ್ಟರೆ ಯಾವುದೂ ಇಲ್ಲ ರೀ. ರಾಮನಗರದಲ್ಲಿ ಶಾಸಕರಾಗಿ ಇದ್ದಾಗ ಏನಾಗಿದೆ ಅಂತ ನೋಡಿದ್ದೀವಿ, ಚನ್ನಪಟ್ಟಣ ಏನು ನೋಡಿದ್ದೀವಿ. ಹೋಗಿ ಸ್ವಲ್ಪ ನೀವೆಲ್ಲ ಸ್ಟೋರಿ ಮಾಡ್ಕೊಂಬನ್ನಿ. ಕುಮಾರಸ್ವಾಮಿಯವರೇ, ದಯಮಾಡಿ ಇದೆಲ್ಲ ಬಿಟ್ಟು ಸ್ಟೀಲು ಎಂಥದ್ದು ಮೇಜರ್ ಇಂಡಸ್ಟ್ರೀಸ್ ಮಾಡಿ, ನಾವು ನಮ್ಗೆ ಏನು ಬೇಜಾರಿಲ್ಲ. ನಿಮ್ಮ ಕೈಲಾದದ್ದು ಮಂಡ್ಯಕ್ಕೂ ಸಹಾಯ ಮಾಡಿ. ಬೇಡ ಈ ಕುಮಾರಸ್ವಾಮಿಯವರೇ ಇವೆಲ್ಲ ಹೇಳಿಕೆ, ಹಿಟ್ ಆ್ಯಂಡ್ ರನ್ನು ಇವೆಲ್ಲ ಬೇಡ. ಈಗ ಹಂಗೇನಾರ ಚರ್ಚೆ ಮಾಡೋದಾದ್ರೆ ಕುಮಾರಸ್ವಾಮಿಯವ್ರ ಜೊತೆಲಿ ನಾವೆಲ್ಲ ಈಗ ಇವನು ಇದ್ದಾನೆ, ಇವನು ಸ್ನೇಹಿತರು, ನನಗೆ ಜೊತೆಲೇ ಇದ್ದವರು, ಬರಲಿ ಎದುರುಗಡೆನೇ ಬೇಕಾದ್ರೆ ಚರ್ಚೆ ಮಾಡೋಣ. ಅದಕ್ಕೂ ಈಗ ಅಸೆಂಬ್ಲಿಲಿ ಒಂದು ಅವಕಾಶ ಇತ್ತು, ಎದುರುಗಡೆ ಚರ್ಚೆ ಮಾಡೋದು. ಈಗಿಲ್ಲ, ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟವ್ರೆ, ಅಲ್ಲಿ ನಾವು ಹೋಗಿಲ್ಲ, ಇಲ್ಲ ಅವ್ರು ಬರೋಂಗಿಲ್ಲ, ಹಿಂಗಿದೆ. ಹಂಗೇನಾರು ಅವರ ಚರ್ಚೆ ಮಾಡಲೇಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸೋದಾದರೆ ನಾವು ಅವ್ರ ಜೊತೆಲಿ ಇದ್ದೀವಿ. ಬಟ್ ಆದರೆ ಇವ್ರು ಮಾತಾಡೋದ್ರಿಂದ ಮಂಡ್ಯ ಜಿಲ್ಲೆಗಾಗಲಿ ಅಥವಾ ರಾಜ್ಯದ ಅಭಿವೃದ್ಧಿಗಾಗಲಿ ಹಿನ್ನಡೆ ಆಗೋದು ಬೇಡ.
ಸಮಾಧಾನವಾಗಿ ಕೆಲಸ ಮಾಡೋಕ್ಕೆ ಹೇಳಿ ಅವ್ರಿಗೆ ಒಳ್ಳೆ ಅವಕಾಶ ಇದೆ. ಕೊಪ್ಪಳು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು ಸರ್. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಗ್ರಾಮವನ್ನು ತೋರಿಸಿದ್ದಾರೆ, ಕೆಲವಷ್ಟು ಬಂದಿಲ್ಲ ಅಂತ. ಏನಾಗಿದೆ ನೋಡ್ರಿ, ಇವ್ರಿಗೆ ಜನತಾದಳದವರು ಅವರನ್ನು ಬರಬೇಡಿ ಅನ್ನೋದು, ಪೊಲೀಸ್ನವ್ರಿಗೆ ಇಂಡೈರೆಕ್ಟಾಗಿ ಫೋನ್ ಮಾಡಿ ಅರೆಸ್ಟ್ ಮಾಡಿ ಅನ್ನೋದು, ಈ ಥರದ್ದೆಲ್ಲ ಹೇಳ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡವ್ರೆ. ನಾವು ಇವತ್ತೇ ಹೇಳಿದ್ದೀವಿ ಯಾರನ್ನೂ ಅರೆಸ್ಟ್ ಮಾಡಲ್ಲ ಅಂತ. ಬದ್ರಿಕೊಪ್ಪಳಿಗೆ ಹೋದಾಗಲೂ ಹೇಳಿದ್ದೀವಿ. ಸೊ ಬೇಲು ಆಗುತ್ತೆ, ಅರೆಸ್ಟು ಮಾಡಲ್ಲ. ಸರ್ಕಾರ ಬೇಲ್ ಆಗದಂಗೆ ನೋಡ್ಕೊಳ್ಳೇಬೇಕು ಅಂದರೆ ನಿಮಗೂ ಗೊತ್ತಿದೆ, ಕಾನೂನಲ್ಲಿ ಜುಡಿಷಿಯಲಿ ಪ್ರೆಸೆಂಟೇಷನ್ ಸರಿಯಾದ ರೀತಿ ಗೌರ್ಮೆಂಟ್ ಅಡ್ವೊಕೇಟು ಸ್ಟ್ರಾಂಗಾಗಿ ಕೊಟ್ಟು ಈ ಇನ್ಸಿಡೆಂಟು ಕಾರಣಾಂತರದಿಂದ ಆಗಿದೆ. ಯಾರು ಕಾರಣಕರ್ತರೋ ಅವ್ರ ಮೇಲೆ ನಾವು ಕ್ರಮ ತಗೋಬೇಕಾಗುತ್ತೆ. ಬಟ್ ಆದರೆ ಎಲ್ಲರೂ ಕಾರಣರಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಬೇಲ್ ಆಗಲಿಕ್ಕೆ ಯಾವುದೇ ಥರದ ಸರ್ಕಾರದಿಂದ ಅಡಚಣೆ ಕೊಡದಲೇ ಒಂದು ವಾರಕ್ಕಿಂತ ಇನ್ಸ್ಟೆಂಟಲ್ಲಿ ಬೇಲ್ ಆಗೋ ಸತ್ಯನೇನ್ರಿ? ಸಾಧ್ಯನಾ? ಆಗಿದೆ. ಸೊ ಇಲ್ಲಿ ಜನತಾದಳದವ್ರಿಗೆ BJP ಕೆಲವು ಮುಖಂಡರುಗಳಿಗೆ ನಿದ್ದೆ ಬರ್ತಾ ಇಲ್ಲ ಈ ಕೇಸ್ನಲ್ಲಿ. ನಾನು ಹೋಗಿ ಬದ್ರಿಕೊಪ್ಪಳವ್ರಿಗೆ ಹೇಳಿದ್ರು ಅವರು ಎದುರ್ಕೊಂಡು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಎದುರ್ಕೊಂಡ್ರೆ ನಾನು ಏನು ಮಾಡಲಿ? ಈಗ ಬೇಲಾಗಿದೆ, ಅವರು ವಾಪಸ್ ಬರ್ತಾರೆ ನಾಳೆ, ಇವರು ವಾಪಸ್ ಬನ್ನಿ ಅಂತ ಹೇಳಾಗಿದೆ. ಅದ್ರ ಮೇಲೆ ಆ ಹುಡುಗರುಗಳು ಯೋಚನೆ ಮಾಡಬೇಕು. ಸರ್, ನಿಮಗೆ ವರದಿ ಸಲ್ಲಿಕೆ ಆಗಿದೆ ಸರ್ ಜಿಲ್ಲಾಡಳಿತದಿಂದ, ಯಾವಾಗ ಆಗ್ಬೋದು ಸರ್? ಏನು ಅಂದರೆ ಏನೇನೆಲ್ಲ ಲಾಸಸ್ ಆಗಿದೆ ಏನೋ ಅನ್ನೋದ್ರ ಬಗ್ಗೆ ಈ ವಾರದೊಳಗಡೆ ಪೇಮೆಂಟ್ ಕೊಡ್ತೀವಿ. ಅಲ್ಲ, ವೈಯಕ್ತಿಕವಾಗಿ ಅಥವಾ ಸರ್ಕಾರ ವೈಯಕ್ತಿಕವಾಗಿ ಎರಡೂ ಅಟ್ ಎ ಟೈಮ್ ಕೊಡಬೇಕು. ಯಾಕೆ ನಾನು ವೈಯಕ್ತಿಕವಾಗಿ ಇಲ್ಲಿವರೆಗೂ ಕೊಟ್ಟಿಲ್ಲ ಅಂದರೆ, ಸರ್ಕಾರ ಕೊಟ್ಟಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನು ಮ್ಯಾನೇಜ್ ಮಾಡಿಕೊಳ್ಳೋಣ ಅಂತ ಅಷ್ಟೇ. ಕೆರಗೋಡು ಹನುಮಂತ ವಿವಾದಕ್ಕೆ ತಾರ್ಕಿಕ ಅಂತ್ಯವನ್ನು ಗ್ರಾಮಸ್ಥರು ಆಡಿದ್ದಾರೆ. ನಾನು ಅವರು ಪ್ರೆಸ್ ಮೀಟ್ ಮಾಡಿ ಇದು ಹೋರಾಟ ಬೇಡ, ಅಭಿವೃದ್ಧಿಗೆ ನಾವೆಲ್ಲ ಸಾಥ್ ಕೊಡ್ತೀವಿ, ನಮಗೆ ಬೇರೆಯವ್ರ ಕುಮ್ಮಕ್ಕಿಂದ ಮಾಡೋದು. ನೋಡ್ರಿ, ನಮ್ಮ ಮಂಡ್ಯ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಯುವಕರಿಗೆ, ಅದು BJPಲಿರಲಿ, ಜನತಾದಳದಲ್ಲಿರಲಿ, ಕಾಂಗ್ರೆಸ್ಸಲ್ಲಿರಲಿ, ನಾನು ನಿಜವಾಗ್ಲೂ ಕೃತಜ್ಞತೆ ಹೇಳ್ತೀನಿ, ಅಭಿನಂದನೆ ಹೇಳ್ತೀನಿ. ಎಲ್ಲರೂ ಒಳ್ಳೆಯವರಿದ್ದಾರೆ. ಎಲ್ಲೋ 4 ಜನ ಇದ್ದೇ ಇರ್ತಾರೆ. 4 ಜನ ಎಲ್ಲೂ ಇರಲಿಕ್ಕೆ, ಒಂದು ಮನೇಲೇ ಒಬ್ರು ಇರ್ತಾರೆ ಅಂಥದ್ರಲ್ಲಿ ಒಂದು ಪಕ್ಷದಲ್ಲಿ ಅಥವಾ ಒಂದು ಜಿಲ್ಲೆ ಒಳಗಡೆ ಇರಲ್ಲ ಅಂತಲ್ಲ. ಈವನ್ ನಾನು ಸಂಘ ಸಂಸ್ಥೆ ಹುಡುಗರು ನಾನು ನೋಡಿದ್ದೀನಿ ಹತ್ತಿರದಿಂದ, ಅವರಲ್ಲೂ ಕೆಟ್ಟ ಭಾವನೆ ಇಲ್ಲ. ಏನಾಗಿದೆ, ಈ ಕುಮಾರಸ್ವಾಮಿ, ಜನತಾದಳದ ನಾಯಕರು, BJPಯ ಅಶೋಕ್, ಇವರೆಲ್ಲ ಏನೋ ಮಂಡ್ಯದಲ್ಲಿ ಏನೋ ಮಾಡಬೇಕು ಅಂತ ಮಾಡಲಿ, ಬೇಡ ಅಂತ ಹೇಳಲ್ಲ. ರಾಜಕಾರಣ ನಾವೆಲ್ಲ ಸೋತಿರ್ಲಿವೆ, ತಾಳ್ಮೆಯಿಂದಿರ್ಲಿವೆ. ಸೋತಾಗ 5 ವರ್ಷ ಬಾಯೇ ಬಿಡ್ಲಿವಲ್ರಿ. ಯಾರು ಅಂದರೂ ಅನ್ಸ್ಕೊತಿದ್ದೋ ಸುಮ್ಮನಿದ್ದೋ? ಇವ್ರಿಗೆ ಏನಾಗಿದೆ ಗೊತ್ತಿಲ್ಲಪ್ಪ. ಇಷ್ಟು ವರ್ಷ ರಾಜಕಾರಣ ಮಾಡೋರು ಸುಮ್ಮನೆ ಇರೋಕ್ಕೆ ಹೇಳಿ. 5 ವರ್ಷ ಚುನಾವಣೆ ಬಂದಾಗ ಅದು ಏನೇನು ಬಿಚ್ಚಿಡ್ತಾರೆ, ನಮ್ಮವು ಏನೇನು ತಪ್ಪಿದಾವೆ ಹೇಳಿ. ಥ್ಯಾಂಕ್ ಯು.